ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ರಾಷ್ಟ್ರಕೂಟರ ರಾಜಕೀಯ ಜೀವನದ ಕುರಿತು ತಿಳಿದುಕೊಂಡಿದ್ದೇವೆ. ಧ್ರುವ ಮತ್ತು ಗೋವಿಂದರ ಸೈನಿಕ ಸಾಧನೆಗಳು ಹಾಗೂ ರಾಷ್ಟ್ರಕೂಟ ಸಂತತಿಯ ಶ್ರೇಷ್ಠ ಅರಸ ಅಮೋಘ ವರ್ಷ ನೃಪತುಂಗನ ಸೈನಿಕ ಮತ್ತು ಆಡಳಿತ ಸಾಧನೆಗಳು ಅಥವಾ ಸಾಂಸ್ಕೃತಿಕ ಸಾಧನೆಗಳನ್ನು ಕುರಿತು ಅಧ್ಯಯನವನ್ನು ಮಾಡಿದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳು, ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ರಾಷ್ಟ್ರಕೂಟಸ್, ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ಕುರಿತಾಗಿ ತಿಳಿದುಕೊಳ್ಳೋಣ. ರಾಷ್ಟ್ರಕೂಟರು ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಪ್ರಾಚೀನ ವಿಶ್ವದ 4 ಮಹಾನ್ ಸಾಮ್ರಾಜ್ಯಗಳಲ್ಲಿ ಒಂದು ಎಂಬ ಕೀರ್ತಿಗೆ ಭಾಜನರಾಗಿದ್ದಷ್ಟೇ ಅಲ್ಲ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿಯೂ ಅವರ ಸಾಧನೆಯಂಥದ್ದು ಅಪಾರವಾದದ್ದು. ಇವರ ಸಾಂಸ್ಕೃತಿಕ ಕೊಡುಗೆಗಳನ್ನು ಒಂದೊಂದಾಗಿ ನಾವು ತಿಳಿತಾ ಹೋಗೋದಾದರೆ, ಮೊದಲನೇದಾಗಿ ಧರ್ಮ. ರಿಲಿಜನ್, ರಾಷ್ಟ್ರಕೂಟರ ಕಾಲದ ಧಾರ್ಮಿಕ ಜೀವನ. ರಾಷ್ಟ್ರಕೂಟರು ವೈದಿಕ ಮತಾವಲಂಬಿಗಳು, ಅಂದರೆ ವೈದಿಕ ಧರ್ಮದ, ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು. ಶೈವ ಮತ್ತು ವೈಷ್ಣವ ಎರಡೂ ಪಂಥಗಳಿಗೆ ಇವರು ಉದಾರವಾದಂತಹ ಪ್ರೋತ್ಸಾಹ, ಪೋಷಣೆ ಮತ್ತು ಬೆಂಬಲವನ್ನು ನೀಡ್ತಾರೆ. ಹಾಗಾಗಿ ಇವರ ಕಾಲದಲ್ಲಿ ವೈದಿಕ ಧರ್ಮವು ಆಶ್ರಯವನ್ನು ಪಡೆಯಿತು ಮತ್ತು ರಾಷ್ಟ್ರಕೂಟ ಅರಸರಿಂದ ಪೋಷಿಸಲ್ಪಟ್ಟಿತು. ಹಾಗಾಗಿಯೇ ಯಜ್ಞ ಯಾಗಗಳ ಆಚರಣೆಯು ಪ್ರಚಲಿತಕ್ಕೆ ಬಂತು. ಈ ಅರಸರೂ ಸಹ ಯಜ್ಞ ಯಾಗಗಳ ಆಚರಣೆ ಅಂತಕ್ಕನ್ನೋದನ್ನು ಮಾಡ್ತಾರೆ. ಈಗ ವೈದಿಕ ಮತಾವಲಂಬಿಗಳಾದರೂ ಸಹ ಇವರು ಪರಧರ್ಮ ಸಹಿಷ್ಣುಗಳಾಗಿದ್ದರು. ಧಾರ್ಮಿಕ ಸಹಿಷ್ಣುತಾ ಗುಣವನ್ನು ಇವರು ಹೊಂದಿದ್ದರು. ಹಾಗಾಗಿ ಇವರು ಜೈನ ಮತ್ತು ಬೌದ್ಧ ಧರ್ಮಗಳಿಗೂ ಸಹ ರಾಜಾಶ್ರಯವನ್ನು ನೀಡ್ತಾರೆ. ಹಾಗಾಗಿ ಇವರ ಕಾಲದಲ್ಲಿ ವೈದಿಕ ಧರ್ಮ ಮಾತ್ರವಲ್ಲದೆ ಜೈನ ಮತ್ತು ಬೌದ್ಧ ಧರ್ಮಗಳು ಸಹ ರಾಜಾಶ್ರಯವನ್ನು ಪಡೆದು ಪೋಷಿಸಲ್ಪಟ್ಟವು. ಅಮೋಘ ವರ್ಷ ನೃಪತುಂಗ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಪರಮ ಭಕ್ತನಾಗಿದ್ದ. ಈ ವಂಶವನ್ನು ಆಳಿದಂಥ ಶ್ರೇಷ್ಠ ಅರಸನಾದಂಥ ಅಮೋಘ ವರ್ಷನು ಕೊಲ್ಲಾಪುರದ ಮಹಾಲಕ್ಷ್ಮಿಯ ಪರಮ ಭಕ್ತ. ಒಮ್ಮೆ ಭೀಕರವಾದಂಥ ಬರಗಾಲವನ್ನು ಇವನ ಸಾಮ್ರಾಜ್ಯ ಎದುರಿಸಬೇಕಾಗಿ ಬಂತು. ಆ ವೇಳೆ ಇವನು ತನ್ನ ಎಡಗೈ ಹೆಬ್ಬೆರಳನ್ನೇ ದೇವಿಗೆ ಕಾಣಿಕೆಯಾಗಿ ಅರ್ಪಿಸುವುದರ ಮೂಲಕ ಬರದ ನಿವಾರಣೆಗೆ, ಜನರ ಸಂಕಷ್ಟದ ನಿವಾರಣೆಗೆ ಕ್ರಮವನ್ನು ಕೈಗೊಂಡ ಅಂತೇಳಿ ಶಾಸನಗಳು ತಿಳಿಸುತ್ತವೆ. ಹಾಗಾಗಿಯೇ ತನ್ನ ಜನರ ಸಂಕಷ್ಟವನ್ನು ನಿವಾರಿಸಲಿಕ್ಕೆ, ಬರದ ನಿವಾರಣೆಗಾಗಿ ತನ್ನ ಬೆರಳನ್ನೇ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಅಮೋಘ ವರ್ಷ ಕಾಣಿಕೆಯಾಗಿ ನೀಡಿದ. ಹೀಗೆ ವೈದಿಕ ಮತಾವಲಂಬಿಗಳಾದರೂ ಧರ್ಮ ಸಹಿಷ್ಣುಗಳಾಗಿ ಜೈನ ಮತ್ತು ಬೌದ್ಧ ಧರ್ಮಗಳಿಗೂ ಆಶ್ರಯವನ್ನು ನೀಡುವ ಮೂಲಕ ತಮ್ಮ ಧಾರ್ಮಿಕ ಉದಾರತೆ ಅಂತಕ್ಕನ್ನೋದನ್ನು ಇವರು ಪ್ರದರ್ಶನವನ್ನು ಮಾಡಿದ್ದಾರೆ. ರಾಷ್ಟ್ರಕೂಟರು ದೇವಾಲಯಗಳಿಗೆ ದಾನ ದತ್ತಿಗಳನ್ನು ನೀಡಿದ ಉದಾಹರಣೆಗಳು ನಮಗೆ ಹೇರಳವಾಗಿ
ದೊರೆಯುತ್ತವೆ. ಮುಂಬೈ ಸಮೀಪದ ಕನ್ಹೇರಿಯಲ್ಲಿ ಬೌದ್ಧ ಸಂಘವಿತ್ತೆಂದು ತಿಳಿದು ಬರುತ್ತದೆ. ಹೀಗೆ ಎಲ್ಲ ಧರ್ಮಗಳಿಗೂ ಆಶ್ರಯವನ್ನು ನೀಡುವುದರ ಮೂಲಕ ಧರ್ಮ ಸಹಿಷ್ಣುಗಳಾಗಿ ಧಾರ್ಮಿಕ ಉದಾರ ನೀತಿಯನ್ನು ಅನುಸರಿಸುವುದರ ಮೂಲಕ ಹಿಂದೂ ಧರ್ಮದ ಬೆಳವಣಿಗೆಗೆ ಜೊತೆಗೆ ಅನ್ಯ ಧರ್ಮಗಳ ಬೆಳವಣಿಗೆಗೂ ಸಹ ಇವರು ಕಾರಣಕರ್ತರಾಗಿದ್ದರು. ಇದು ಇವರ ಧಾರ್ಮಿಕ ಜೀವನ. ಇನ್ನು ಎರಡನೇದಾಗಿ ಸಾಹಿತ್ಯ. ರಾಷ್ಟ್ರಕೂಟರು ಸಾಹಿತ್ಯದ ಪೋಷಕರು. ರಾಷ್ಟ್ರಕೂಟರ ಅನೇಕ ಅರಸರು ಸ್ವತಃ ವಿದ್ವಾಂಸರಾಗಿದ್ದು ವಿದ್ವಾಂಸರಿಗೆ ಆಶ್ರಯದಾತರೂ ಸಹ ಆಗಿದ್ದರು. ಹಾಗಾಗಿ ಇವ್ರನ್ನ ಸಾಹಿತ್ಯದ ಪೋಷಕರು ಅಂತೇಳಿ ಕರೆಯಬಹುದು. ಕನ್ನಡದ ಶ್ರೇಷ್ಠ ಕವಿಗಳು ಇವರ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದು ಮೇರು ಕೃತಿಗಳನ್ನು ರಚನೆಯನ್ನ ಮಾಡಿದ್ದಾರೆ. ಕನ್ನಡದ ಶಿಲಾಶಾಸನಗಳ ಸಂಖ್ಯೆಯು ರಾಷ್ಟ್ರಕೂಟರ ಕಾಲದಲ್ಲಿ ಹೆಚ್ಚಾಗಿದ್ದು ನಮಗೆ ಕಂಡುಬರುತ್ತದೆ. ಅಂದರೆ ಕನ್ನಡದಲ್ಲಿ ಅನೇಕ ಶಾಸನಗಳನ್ನು ರಾಷ್ಟ್ರಕೂಟ ದೊರೆಗಳು ಹೊರಡಿಸಿದ್ದಾರೆ. ಹಾಗೆಯೇ ಕನ್ನಡದ ಶ್ರೇಷ್ಠ ಕೃತಿ, ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗವು ಶ್ರೀ ವಿಜಯನಿಂದ ರಚಿಸಲ್ಪಟ್ಟಿದೆ. ಅಂದರೆ ಕನ್ನಡದ ಮೊಟ್ಟ ಮೊದಲ ಕೃತಿ ಯಾವುದು ಅಂತ ಹೇಳಿದ್ರೆ ಕವಿರಾಜ ಮಾರ್ಗ. ಆ ಕೃತಿಯು ಅಮೋಘ ವರ್ಷ ನೃಪತುಂಗನ ಆಶ್ರಯದಲ್ಲಿದ್ದಂಥ ಶ್ರೇಷ್ಠ ಕವಿ ಶ್ರೀ ವಿಜಯನಿಂದ ರಚಿಸಲ್ಪಟ್ಟಿದೆ. ಈ ಕೃತಿಯ ವೈಶಿಷ್ಟ್ಯ ಅಂತ ಹೇಳಿದ್ರೆ ಕನ್ನಡ ನಾಡಿನ ಮೇರೆ ಎಲ್ಲೆಯನ್ನ ಈ ಗ್ರಂಥದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಕಾವೇರಿಯಿಂದ ಗೋದಾವರಿಯವರೆಗೆ ಪ್ರಸರಿಪ್ಪ ನಾಡಾದ ಕನ್ನಡದೋಳು ಎಂಬ ವಿವರಣೆ ಅಂತಕ್ಕಂಥದ್ದು ಕಂಡುಬರುತ್ತೆ. ಕನ್ನಡ ನಾಡು ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿತ್ತು ಎಂಬುದನ್ನು ಈ ಕೃತಿ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸುತ್ತದೆ. ಹಾಗಾಗಿ ಈ ಕೃತಿ ಕರ್ನಾಟಕದ ಇತಿಹಾಸದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದಂತಹ ಕೃತಿ ಅಂತೇಳಿ ನಾವು ತಿಳಿಬಹುದು. ಹಾಗೆಯೇ ಇವರ ಕಾಲದಲ್ಲಿ ಸಾಹಿತ್ಯ ವಿಪುಲವಾಗಿ, ಅಂದರೆ ಸಾಕಷ್ಟು ಸಾಹಿತ್ಯ ಅಂತಕ್ಕಂಥದ್ದು ಈ ಕಾಲದಲ್ಲಿ ಬೆಳೆದು ಬಂತು. ಮೂರನೆಯ ಕೃಷ್ಣನ ಆಸ್ಥಾನದಲ್ಲಿದ್ದಂಥ ಪೊನ್ನ ಎಂಬ ಕವಿ ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮಾಭ್ಯುದಯ ಎಂಬ ಕೃತಿಯನ್ನು ರಚಿಸ್ತಾನೆ. ಮೂರನೆಯ ಕೃಷ್ಣನ ಆಸ್ಥಾನದಲ್ಲಿದ್ದಂಥ ಕನ್ನಡದ ಶ್ರೇಷ್ಠ ಕವಿ ಪೊನ್ನ ಭುವನೈಕ್ಯ ರಾಮಾಭ್ಯುದಯ ಮತ್ತು ಶಾಂತಿ ಪುರಾಣ ಎಂಬ ಎರಡು ಮೇರು ಕೃತಿಗಳನ್ನು ಇವನು ರಚನೆ ಅಂತಕ್ಕಂಥದ್ದನ್ನು ಮಾಡಿದ. ಇವನಿಗೆ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದಿತ್ತು. ರನ್ನ ಮತ್ತು ಪೊನ್ನನನ್ನ ಉಭಯ ಕವಿ ಚಕ್ರವರ್ತಿಗಳು ಅಂತೇಳಿ ಕರೀತೇವೆ. ಹೀಗೆ ಕನ್ನಡದ ಶ್ರೇಷ್ಠ ಕವಿ ಉಭಯ ಕವಿ ಚಕ್ರವರ್ತಿಗಳಲ್ಲೊಬ್ಬನಾದಂಥ ಪೊನ್ನನು ಮೂರನೆಯ ಕೃಷ್ಣನ ಆಸ್ಥಾನದಲ್ಲಿದ್ದು ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮಾಭ್ಯುದಯ ಎಂಬ ಎರಡು ಶ್ರೇಷ್ಠ ಕೃತಿಗಳನ್ನು ರಚನೆಯನ್ನು ಮಾಡ್ತಾನೆ. ಇನ್ನು ರಾಷ್ಟ್ರಕೂಟರ ಸಾಮಂತನಾದಂಥ ವೇಮುಲವಾಡದ ಇಮ್ಮಡಿ ಅರಿಕೇಸರಿ, ಎರಡನೆಯ ಅರಿಕೇಸರಿಯ ಆಸ್ಥಾನದಲ್ಲಿದ್ದಂಥ ಶ್ರೇಷ್ಠ ಕವಿ ಪಂಪ, ಇವನನ್ನ ಕನ್ನಡದ ಆದಿಕವಿ ಅಂತೇಳಿ ಕರೆಯಲಾಗಿದೆ. ಕನ್ನಡದ ಆದಿಕವಿ ಯಾರು ಅಂತ ಹೇಳಿದ್ರೆ ಪಂಪ. ಇವನು ಇಮ್ಮಡಿ ಅರಿಕೇಸರಿ ಅಥವಾ ಎರಡನೆಯ ಅರಿಕೇಸರಿ, ರಾಷ್ಟ್ರಕೂಟರ ಸಾಮಂತನಾಗಿದ್ದಂಥ ವೇಮುಲವಾಡದ
ಎರಡನೆಯ ಅರಿಕೇಸರಿಯ ಆಸ್ಥಾನದಲ್ಲಿದ್ದ. ಇವನ ಎರಡು ಮೇರು ಕೃತಿಗಳನ್ನು ರಚನೆಯನ್ನ ಮಾಡ್ತಾನೆ. ಒಂದು ಆದಿಪುರಾಣ, ಮತ್ತೊಂದು ವಿಕ್ರಮಾರ್ಜುನ ವಿಜಯ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ವಿಕ್ರಮಾರ್ಜುನ ವಿಜಯವನ್ನ ಪಂಪ ಭಾರತ ಅಂತ ಸಹ ಕರೆಯಲಾಗಿದೆ. ವಿಕ್ರಮಾರ್ಜುನ ವಿಜಯ ಕೃತಿಯನ್ನ ಪಂಪ ಭಾರತ ಅಂತಲೂ ಸಹ ಕರೀತಾರೆ. ಹಾಗೆಯೇ ಪಂಪನಿಗೆ ಆದಿಕವಿ ಎಂಬ ಬಿರುದಿದೆ. ಈಗ ಕನ್ನಡದಲ್ಲಿ ಪಂಪ ಎರಡು ಶ್ರೇಷ್ಠ ಕೃತಿಗಳನ್ನು ರಚಿಸ್ತಾರೆ. ಒಂದು ಆದಿಪುರಾಣ, ಎರಡನೇದು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಎಂಬ ಕೃತಿಯನ್ನು ಅವನು ರಚನೆಯನ್ನ ಮಾಡಿದ್ದಾನೆ. ಇನ್ನು ಶಿವಕೋಟ್ಯಾಚಾರ್ಯ ರಾಷ್ಟ್ರಕೂಟರ ಆಸ್ಥಾನದಲ್ಲಿದ್ದಂಥ ಮತ್ತೊಬ್ಬ ಪ್ರಮುಖ ಕವಿ ಶಿವಕೋಟ್ಯಾಚಾರ್ಯ. ಇವರು ವಡ್ಡಾರಾಧನೆ ಎಂಬ ಕೃತಿಯನ್ನ ರಚನೆಯನ್ನ ಮಾಡ್ತಾರೆ. ವಡ್ಡಾರಾಧನೆ ಎಂಬ ಕೃತಿಯನ್ನ ರಚಿಸಿದರು. ಇದು ಹಳೆಗನ್ನಡದ ಮೊದಲ ಗದ್ಯ ಕೃತಿಯಾಗಿದೆ. ಹಳೆಗನ್ನಡದ ಮೊದಲ ಗದ್ಯ ಕೃತಿ ಅಂತೇಳಿ ಇದನ್ನ ಕರೆಯಲಾಗಿದೆ. ಇದಲ್ಲದೆ ಸಂಸ್ಕೃತ ಸಾಹಿತ್ಯವು ಇವರ ಕಾಲದಲ್ಲಿ ಬೆಳವಣಿಗೆಯನ್ನ ಹೊಂದಿದೆ. ಇಲ್ಲಿಯವರೆಗೆ ನಾನು ಕನ್ನಡ ಸಾಹಿತ್ಯದ ಕುರಿತಾಗಿ ಮಾತನಾಡಿದೆ. ಹಾಗೆಯೇ ಸಂಸ್ಕೃತ ಸಾಹಿತ್ಯವೂ ಇವರ ಕಾಲದಲ್ಲಿ ಶ್ರೀಮಂತವಾಗಿ ಬೆಳವಣಿಗೆಯನ್ನ ಹೊಂದುತ್ತೆ. ಈ ಕಾಲದ ಪ್ರಮುಖ ಸಂಸ್ಕೃತ ವಿದ್ವಾಂಸರು, ಕವಿಗಳು ಮತ್ತು ಅವರ ಕೃತಿಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಶಕ್ತಾಯನ ಇವನು ಶಬ್ದಾನುಸಾರ ಎಂಬ ಕೃತಿಯನ್ನ ರಚನೆಯನ್ನ ಮಾಡ್ತಾನೆ. ಶಕ್ತಾಯನ ಶಬ್ದಾನುಸಾರ ಎಂಬ ಕೃತಿಯನ್ನ ರಚಿಸಿದ್ದಾನೆ. ಎರಡನೆಯವನು ಮಹಾವೀರಾಚಾರ್ಯ. ಇವರು ಗಣಿತ ಸಾರ ಸಂಗ್ರಹ ಎಂಬ ಕೃತಿಯನ್ನ ರಚನೆಯನ್ನ ಮಾಡ್ತಾರೆ. ಇನ್ನು ಮೂರನೆಯವರಾಗಿ ಅಮೋಘ ವರ್ಷ, ರಾಷ್ಟ್ರಕೂಟರ ಪ್ರಸಿದ್ಧ ಅರಸನಾದಂತಹ ಅಮೋಘ ವರ್ಷ ಪ್ರಶ್ನೋತ್ತರ ರತ್ನಮಾಲ ಎಂಬ ಕೃತಿಯನ್ನ ರಚನೆಯನ್ನ ಮಾಡ್ತಾನೆ. ಪ್ರಶ್ನೋತ್ತರ ರತ್ನಮಾಲ. ಹೀಗೆ ರಾಷ್ಟ್ರಕೂಟರ ಶ್ರೇಷ್ಠ ದೊರೆಯಾದಂತಹ ಅಮೋಘ ವರ್ಷ ಸ್ವತಃ ವಿದ್ವಾಂಸನಾಗಿದ್ದು ಪ್ರಶ್ನೋತ್ತರ ರತ್ನಮಾಲ ಎಂಬ ಕೃತಿಯನ್ನ ರಚಿಸಿದ್ದ. ಇನ್ನು ತ್ರಿವಿಕ್ರಮ ಎಂಬ ಕವಿಯು ಮದಾಲಸ ಚಂಪು. ತ್ರಿವಿಕ್ರಮ ಎಂಬ ಕವಿ ಮದಾಲಸ ಚಂಪು ಎಂಬ ಕೃತಿಯನ್ನ ರಚನೆಯನ್ನ ಮಾಡ್ತಾರೆ. ಇನ್ನು ಜಿನಸೇನಾಚಾರ್ಯರು ಅಮೋಘ ವರ್ಷ ನೃಪತುಂಗನ ಮಾರ್ಗದರ್ಶಕರು, ಜೈನ ಕವಿಗಳು ಆಗಿದ್ದಂಥ ಜಿನಸೇನಾಚಾರ್ಯರು ಆದಿಪುರಾಣ ಮತ್ತು ಪಾರ್ಶ್ವಾಭ್ಯುದಯ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಅಸಗ ಇವರ ಕಾಲದಲ್ಲಿದ್ದಂಥ ಮತ್ತೊಬ್ಬ ಶ್ರೇಷ್ಠ ಕವಿ ಅಸಗ. ಇವನು ವರ್ಧಮಾನ ಪುರಾಣ
ಎಂಬ ಕೃತಿಯನ್ನು ರಚಿಸ್ತಾನೆ. ವರ್ಧಮಾನ ಪುರಾಣ. ಅಸಗ ಎಂಬ ಕವಿಯು ವರ್ಧಮಾನ ಪುರಾಣ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾನೆ. ಇನ್ನು ಹಲಾಯುಧ ಎಂಬ ಕವಿಯು ಮೃತ ಸಂಜೀವಿನಿ ಮತ್ತು ಕವಿ ರಹಸ್ಯ, ಮೃತ ಸಂಜೀವಿನಿ ಮತ್ತು ಕವಿ ರಹಸ್ಯ ಎಂಬ ಕೃತಿಗಳನ್ನು ರಚಿಸಿದ್ದಾನೆ. ಹೀಗೆ ಕನ್ನಡ ಮತ್ತು ಸಂಸ್ಕೃತದ ಶ್ರೇಷ್ಠ ಕವಿಗಳು ರಾಷ್ಟ್ರಕೂಟರ ರಾಜಾಶ್ರಯವನ್ನು ಪಡೆದಿದ್ದು ತಮ್ಮ ಕಾವ್ಯ ಹಾಗೂ ಕೃತಿಗಳ ಮೂಲಕ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಹೀಗೆ ಸಾಹಿತ್ಯಕ್ಕೆ ರಾಷ್ಟ್ರಕೂಟರ ಕೊಡುಗೆ ಅಂತಕ್ಕಂಥದ್ದು ಶ್ರೇಷ್ಠವಾಗಿದೆ. ಹೀಗೆ ಧರ್ಮ ಮತ್ತು ಸಾಹಿತ್ಯವನ್ನು ಪೋಷಿಸುವ ಮೂಲಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ರಾಷ್ಟ್ರಕೂಟರು ಮಹತ್ವದ ಸ್ಥಾನ ಎಂಬುದನ್ನು ಪಡೆದಿದ್ದಾರೆ. ಇನ್ನು ಮೂರನೆಯದಾಗಿ ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ವಾಸ್ತುಶಿಲ್ಪ. ರಾಷ್ಟ್ರಕೂಟರನ್ನ ಮಹಾನ್ ವಾಸ್ತುಶಿಲ್ಪದ ನಿರ್ಮಾಪಕರು ಅಂತೇಳಿ ಕರೆಯಲಾಗಿದೆ. ರಾಷ್ಟ್ರಕೂಟರನ್ನ ಮಹಾನ್ ವಾಸ್ತುಶಿಲ್ಪದ ನಿರ್ಮಾಪಕರು. ಈ ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ರಾಷ್ಟ್ರಕೂಟರು ಅಮೋಘವಾದಂತಹ ಕೊಡುಗೆಯನ್ನೇ ನೀಡಿದ್ದಾರೆ. ಹಾಗಾಗಿ ಇವರನ್ನ ವಾಸ್ತುಶಿಲ್ಪದ ಮಹಾನ್ ನಿರ್ಮಾಪಕರು ಅಂತೇಳಿ ಕರೆಯಲಾಗಿದೆ. ಇವರ ಕಾಲದಲ್ಲಿ ಅನೇಕ ದೇವಾಲಯಗಳು, ಗುಹಾಲಯಗಳು ಮತ್ತು ಬಸದಿಗಳು ನಿರ್ಮಾಣವನ್ನು ಹೊಂದಿವೆ. ಅನೇಕ ದೇವಾಲಯಗಳನ್ನು, ಗುಹಾಲಯಗಳನ್ನು ಮತ್ತು ಬಸದಿಗಳನ್ನು ಇವರು ನಿರ್ಮಾಣ ಎಂತಕ್ಕಂಥದ್ದನ್ನು ಮಾಡಿದ್ದಾರೆ. ಎಲ್ಲೋರ, ಅಜಂತ ಮತ್ತು ಎಲಿಫೆಂಟಾ. ಎಲ್ಲೋರ, ಅಜಂತ ಮತ್ತು ಎಲಿಫೆಂಟಾ ಇವರ ಪ್ರಮುಖವಾದಂತಹ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರಗಳಾಗಿವೆ. ರಾಷ್ಟ್ರಕೂಟರ ಪ್ರಮುಖ ನಿರ್ಮಾಣಗಳು ನಮಗೆ, ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳು ನಮಗೆ ಎಲ್ಲಿ ಕಂಡು ಬರ್ತವೆ ಅಂತ ಹೇಳಿದ್ರೆ ಎಲ್ಲೋರ, ಅಜಂತ ಮತ್ತು ಎಲಿಫೆಂಟಾದಲ್ಲಿ ಇವರ ಪ್ರಮುಖವಾದಂತಹ ನಿರ್ಮಾಣಗಳು ನಮಗೆ ಕಂಡು ಬರುತ್ತವೆ. ಅವುಗಳನ್ನು ನಾವು ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋಗೋದಾದ್ರೆ ಮೊದಲನೇದಾಗಿ ಎಲ್ಲೋರ. ಎಲ್ಲೋರದಲ್ಲಿ 1ನೇ ಕೃಷ್ಣ, ರಾಷ್ಟ್ರಕೂಟರ ಆರಂಭದ ದೊರೆಯಾದಂತಹ 1ನೆಯ ಕೃಷ್ಣ ಕೈಲಾಸನಾಥ ದೇವಾಲಯವನ್ನ ಎಲ್ಲೋರದಲ್ಲಿ ನಿರ್ಮಾಣವನ್ನು ಮಾಡ್ತಾರೆ. ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರಾದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ 34 ಗುಹಾಲಯಗಳು ನಿರ್ಮಾಣ ಆಗ್ತವೆ. 34 ಗುಹಾಲಯಗಳನ್ನು ನಿರ್ಮಾಣವನ್ನು ಮಾಡ್ತಾರೆ. ಈ ಗುಹಾಲಯಗಳಲ್ಲಿ 5 ಹಿಂದೂ ಧರ್ಮಕ್ಕೆ ಸೇರಿದವುಗಳಾಗಿವೆ. 34 ಗುಹೆಗಳಲ್ಲಿ 5 ಗುಹೆಗಳು ಹಿಂದೂ ಧರ್ಮಕ್ಕೆ ಸೇರಿವೆ. ಈ ಗುಹಾಲಯಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹದ್ದು ಯಾವುದು ಅಂತ ಹೇಳಿದ್ರೆ 1ನೆಯ ಕೃಷ್ಣನ ಸಾಶ 770ರಲ್ಲಿ ನಿರ್ಮಿಸಿದಂತಹ ಈ ಕೈಲಾಸನಾಥ ದೇವಾಲಯ. ಒಂದೇ ಶಿಲೆಯನ್ನ, ಏಕ ಬಂಡೆಯನ್ನ ಮೇಲಿನಿಂದ ಕೆಳಗೆ ಕಡೆದು ನಿರ್ಮಾಣ ಮಾಡಿದಂತಹ ಜಗತ್ತಿನ ಅದ್ಭುತವಾದಂತಹ ರಚನೆ ಯಾವುದು ಅಂತ ಹೇಳಿದ್ರೆ ಈ ಎಲ್ಲೋರಾದ ಕೈಲಾಸನಾಥ ದೇವಾಲಯ. ಹಾಗಾಗಿನೇ ಇದು ಜಗತ್ ಪ್ರಸಿದ್ಧಿ ಅಂತಕ್ಕಂಥದ್ದನ್ನು ಹೊಂದಿದೆ. ಎಲ್ಲ ದೇವಾಲಯಗಳು
ಕೆಳಗಿನಿಂದ ಮೇಲೆ ಕಟ್ಟಲ್ಪಟ್ರೆ ಮೇಲಿನಿಂದ ಕೆಳಗೆ ಕಟ್ಟಲ್ಪಟ್ಟಂತಹ ದೇವಾಲಯವೇ ಈ ಕೈಲಾಸನಾಥ ದೇವಾಲಯ. ಹಾಗಾಗಿ ಇದು ಸಾಕಷ್ಟು ವೈಶಿಷ್ಟ್ಯತೆಗಳಿಂದ ಕೂಡಿದ್ದು ಜಗತ್ ಪ್ರಸಿದ್ಧಿಯನ್ನ, ವಿಶ್ವವಿಖ್ಯಾತಿ ಅಂತಕ್ಕಂಥದ್ದನ್ನ ಈ ದೇವಾಲಯವು ಹೊಂದಿದೆ. ಈ ದೇವಾಲಯವು 164 ಅಡಿ 164 ಅಡಿ ಉದ್ದ, 109 ಅಡಿ ಅಗಲ, 109 ಅಡಿ ಅಗಲ ಮತ್ತು 92 ಅಡಿ ಎತ್ತರವಾಗಿದೆ. ಅಂದರೆ ಅತ್ಯಂತ ಬೃಹತ್ತಾದಂತಹ ದೇವಾಲಯ. 164 ಅಡಿ ಉದ್ದ, 109 ಅಡಿ ಅಗಲ ಮತ್ತು 92 ಅಡಿ ಎತ್ತರವಾದಂತಹ ಏಕಶಿಲೆಯಿಂದ ನಿರ್ಮಾಣ ಮಾಡಿದಂತಹ ಒಂದು ಸುಂದರವಾದಂತಹ ದೇವಾಲಯವೇ ಈ ಕೈಲಾಸನಾಥ ದೇವಾಲಯ. ಇದನ್ನು ಸಾಶ 770ರಲ್ಲಿ 1ನೆಯ ಕೃಷ್ಣ ಎಂಬ ಅರಸ ಇದರ ನಿರ್ಮಾಣ ಎಂತಕ್ಕಂಥದ್ದನ್ನು ಮಾಡಿದ್ದಾನೆ. ಈ ದೇವಾಲಯದ ಮಹಾದ್ವಾರ, ಈ ದೇವಾಲಯದ ಪ್ರವೇಶದ ಮಹಾದ್ವಾರ, ಪ್ರಾಕಾರ ಹಾಗೂ ಶಿಖರ ಮತ್ತು ಲಿಂಗ ಮೊದಲಾದ ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವನ್ನು ಹೊಂದಿದೆ. ಅಂದರೆ ದ್ರಾವಿಡ ಶೈಲಿಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ದೇವಾಲಯ ವಾಸ್ತುಶಿಲ್ಪದ ನಿರ್ಮಾಣದಲ್ಲಿ 3 ಶೈಲಿಗಳಿವೆ. ನಾಗರ ಶೈಲಿ, ಉತ್ತರ ಭಾರತದಲ್ಲಿ ಈ ಶೈಲಿಯ ದೇವಾಲಯಗಳು ನಮಗೆ ಹೆಚ್ಚಾಗಿ ಕಂಡುಬರ್ತವೆ. ಎರಡನೇದು ದಕ್ಷಿಣದಲ್ಲಿ ನಿರ್ಮಿಸಿದಂತಹ ದ್ರಾವಿಡ ಶೈಲಿಯ ದೇವಾಲಯಗಳು. ಇನ್ನು ಮೂರನೇದು ದ್ರಾವಿಡ ಮತ್ತು ನಾಗರ ಎರಡೂ ಶೈಲಿಗಳನ್ನು ಬಳಸಿ ವೇಸರ ಎಂಬ ಶೈಲಿಯಲ್ಲಿ ನಿರ್ಮಾಣವನ್ನು ಮಾಡ್ತಾರೆ. ಹೀಗೆ 3 ಶೈಲಿಯಲ್ಲಿ ಭಾರತದಲ್ಲಿ ದೇವಾಲಯಗಳು ರಚನೆಯಾಗಿವೆ. ನಾಗರ, ದ್ರಾವಿಡ ಮತ್ತು ವೇಸರ ಅಂತೇಳಿ ಕರಿತೀವಿ. ದ್ರಾವಿಡ ಶೈಲಿಯಲ್ಲಿ ಈ ಒಂದು ದೇವಾಲಯ ನಿರ್ಮಾಣವನ್ನು ಹೊಂದಿದೆ. ಹೊಯ್ಸಳರ ಕಾಲಕ್ಕೆ ಬಂದಾಗ ನಾನು ವೇಸರ ಶೈಲಿ ಬರುತ್ತೆ, ಆಗ ಅದರ ಬಗ್ಗೆ ಹೆಚ್ಚಿನ ವಿವರಣೆ ಅಂತಕ್ಕಂಥದ್ದನ್ನು ನಾನು ತಿಳಿಸಿಕೊಡ್ತೇನೆ. ಈಗ ದ್ರಾವಿಡ ಶೈಲಿಯಲ್ಲಿ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು. ಈ ದೇವಾಲಯದಲ್ಲಿರ್ತಕ್ಕಂಥ ಶಿವಲೀಲೆಗೆ ಸಂಬಂಧಿಸಿದ ಶಿಲ್ಪಗಳು, ಶಿವನ ಲೀಲೆಗೆ ಸಂಬಂಧಿಸಿದಂತಹ ಶಿಲ್ಪಗಳು ಪ್ರವಾಸಿಗರ ಗಮನವನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತವೆ. ಅದ್ಭುತವಾದಂತಹ ಶಿವಲೀಲೆಯ ದೃಶ್ಯಗಳನ್ನು ಈ ದೇವಾಲಯದಲ್ಲಿ ಕೆತ್ತನೆ ಅಂತಕ್ಕಂಥದ್ದನ್ನು ಮಾಡಲಾಗಿದೆ. ಹಾಗೆಯೇ ದೇವಾಲಯದ ಬಳಿ 2 ಕಂಬಗಳು ಮತ್ತು ಬೃಹತ್ ಆನೆಗಳನ್ನು ಕೆತ್ತನೆಯನ್ನು ಮಾಡಲಾಗಿದೆ. 2 ಬೃಹತ್ ಕಂಬಗಳು ಮತ್ತು 2 ಆನೆಗಳನ್ನು ಕೆತ್ತನೆ ಅಂತಕ್ಕಂಥದ್ದನ್ನು ಮಾಡಲಾಗಿದೆ. ಆ ಆನೆಗಳು ಇಡೀ ದೇವಾಲಯವನ್ನು ಎಳೆಯುತ್ತಿರುವ ಕಲ್ಪನೆ ಅಂತಕ್ಕಂಥದ್ದು ನಮಗೆ ಕಂಡು ಬರುತ್ತದೆ. ಅಂತಹ ಸುಂದರವಾದಂತಹ ಕಲ್ಪನೆಯನ್ನು ಇಟ್ಕೊಂಡು ಈ ದೇವಾಲಯದ ರಚನೆ ಅಂತಕ್ಕಂಥದ್ದು ಮಾಡಿದ್ದಾರೆ. ಹಾಗೆಯೇ ಅಲ್ಲಿ ನಂದಿ ಮಂಟಪ, ಶಿವನ ವಾಹನವಾದಂಥ ನಂದಿ ಮಂಟಪವು ಸಹ ನಮಗೆ ಕಂಡು ಬರುತ್ತದೆ. ಗರ್ಭಗೃಹದ ಸುತ್ತ, ಗರ್ಭಗೃಹದಲ್ಲಿ ಶಿವನ ಲಿಂಗವನ್ನು ನಾವು ಕಾಣ್ತೇವೆ. ಆ ಗರ್ಭಗೃಹದ ಸುತ್ತ 5 ಪರಿವಾರ ದೇವತಾ ಗುಡಿಗಳು ಅಂತಕ್ಕಂಥವಿದ್ದಾವೆ. ಶಿವನಿಗೆ ಸಂಬಂಧಿಸಿದಂಥ 5 ಪರಿವಾರ ದೇವತಾ ಗುಡಿಗಳು ಅಂತಕ್ಕಂಥ ನಮಗೆ ಕಂಡು ಬರ್ತವೆ. ಹಾಗೆಯೇ ಅಷ್ಟ ದಿಕ್ಪಾಲಕರು ಗಂಗೆ, ಯಮುನೆ, ಸರಸ್ವತಿ ಮುಂತಾದವರ ಉಬ್ಬು ಚಿತ್ರಗಳನ್ನು ಸಹ ನಾವಲ್ಲಿ ಕೆತ್ತನೆ ಮಾಡಿರುವುದನ್ನು ಗಮನಿಸಬಹುದಾಗಿದೆ. ಈ ಎಲ್ಲ ಕೆತ್ತನೆಗಳಿಗಿಂತಲೂ ಅತ್ಯಂತ ಸುಂದರವಾದಂತಹ ಕೆತ್ತನೆಯನ್ನು ನಾವು ಆ ದೇವಾಲಯದಲ್ಲಿ ಕಾಣಬಹುದು. ಅದೇ ಯಾವುದು ಅಂತ ಹೇಳಿದ್ರೆ, ರಾವಣ ಕೈಲಾಸ ಪರ್ವತವನ್ನು ಎತ್ತುತ್ತಿರ್ತಕ್ಕಂತಹ ದೃಶ್ಯ. ರಾವಣ ತನ್ನ ಕೈಯಿಂದ ಕೈಲಾಸ ಪರ್ವತವನ್ನು ಮೇಲಕ್ಕೆ ಎತ್ತುತ್ತಾ ಇರತಕ್ಕಂಥ ಅದ್ಭುತವಾದಂಥ ದೃಶ್ಯ ಅಂತ ನಮಗೆ ಆ ಕಲ್ಲಿನಲ್ಲಿ ರಾಷ್ಟ್ರಕೂಟರು ಅರಳಿಸಿದ್ದಾರೆ.
ಅಂತಹ ನಯನ ಮನೋಹರವಾದಂಥ ದೃಶ್ಯ ಅಲ್ಲಿ ಕಂಡುಬರೋದ್ರಿಂದಾಗಿಯೇ ಈ ದೇವಾಲಯಕ್ಕೆ ಕೈಲಾಸನಾಥ ದೇವಾಲಯ ಎಂಬ ಹೆಸರು ಬಂದಿದೆ. ಡಾಕ್ಟರ್ BA ಸ್ಮಿತ್ ಎಂತಕ್ಕಂಥ ಬ್ರಿಟಿಷ್ ಇತಿಹಾಸಕಾರ, ಡಾಕ್ಟರ್ BA ಸ್ಮಿತ್ ಎಂತಕ್ಕಂಥ ಬ್ರಿಟಿಷ್ ಇತಿಹಾಸಕಾರ ಈ ದೇವಾಲಯವು ಜಗತ್ತಿನ ಅತ್ಯದ್ಭುತ ಕಲಾಕೃತಿಗಳಲ್ಲಿ ಒಂದು ಎಂದು ವರ್ಣಿಸಿದ್ದಾನೆ. ಎಲ್ಲೋರಾದ ಕೈಲಾಸನಾಥ ದೇವಾಲಯವು ಜಗತ್ತಿನ ಅತ್ಯದ್ಭುತ ಕಲಾಕೃತಿಗಳಲ್ಲಿ ಒಂದು ಅಂತೇಳಿ ಈ ದೇವಾಲಯವನ್ನು ವರ್ಣಿಸಿದ್ದಾನೆ. ಹಾಗಾಗಿ ಈ ದೇವಾಲಯ ಅತ್ಯಂತ ಮಹತ್ವ ಅಂತಕ್ಕಂಥದ್ದನ್ನು ಹೊಂದಿದೆ. ಈ ದೇವಾಲಯವನ್ನು ನಾಶಪಡಿಸಲಿಕ್ಕೆ ಅಂತೇಳಿ ಅಲ್ಲಾವುದ್ದೀನ್ ಖಿಲ್ಜಿ ಕಟ್ಟಿಗೆಯ ರಾಶಿಯನ್ನು ಹಾಕಿ ಅದನ್ನು 6 ತಿಂಗಳ ಕಾಲ ನಿರಂತರವಾಗಿ ಸುಡ್ತಕ್ಕಂತಹ ಕೆಲಸವನ್ನು ಮಾಡ್ತಾನೆ. ಆದರೂ ಈ ದೇವಾಲಯ ನಾಶವನ್ನು ಹೊಂದಿಲ್ಲ. ಇಂದಿಗೂ ಸುಸ್ಥಿತಿಯಲ್ಲಿ ಆ ದೇವಾಲಯ ಅಂತಕ್ಕಂಥದ್ದು ಇದೆ. ಹಾಗಾಗಿ ಈ ದೇವಾಲಯ ಹಲವು ವೈಶಿಷ್ಟ್ಯಗಳಿಂದ ಕೂಡಿದ್ದು ರಾಷ್ಟ್ರಕೂಟರ ಕೀರ್ತಿಯನ್ನು ಇಂದಿಗೂ ಬೆಳಗುತ್ತಿದೆ. ಹಾಗೆ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ಹೊರತುಪಡಿಸಿದರೆ ಇನ್ನೂ ಅನೇಕ ಗುಹಾಲಯಗಳು ನಮಗೆ ಎಲ್ಲೋರಾದಲ್ಲಿ ಕಂಡುಬರ್ತವೆ. ಎಲ್ಲೋರಾದಲ್ಲಿ ಕಂಡುಬರ್ತಕ್ಕಂಥ ಇತರೆ ಗುಹೆಗಳು ಅಥವಾ ಪ್ರಮುಖವಾದಂತಹ ಗುಹಾಲಯಗಳು ಅಂತ ಹೇಳಿದ್ರೆ ರಾವಣ ಗುಹೆ, ದಶಾವತಾರ ಗುಹೆ, ವಿಷ್ಣುವಿನ ದಶಾವತಾರಗಳನ್ನು ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ದಶಾವತಾರ ಗುಹೆ, ರಾಮೇಶ್ವರ ಗುಹೆ, ದುಮಾರ್ ಲೇನಾ ಗುಹೆ, ಇವುಗಳಲ್ಲದೆ ಜೈನ ಧರ್ಮದ ಗುಹೆಗಳು ಸಹ ನಮಗೆ ಕಂಡುಬರ್ತವೆ. ಇಂದ್ರ ಸಭಾ, ಜಗನ್ನಾಥ ಸಭಾ, ಹಾಗೆಯೇ ನೀಲಕಂಠ ಗುಹೆ, ಹೀಗೆ ಹಿಂದೂ ಧರ್ಮಕ್ಕೆ ಸೇರಿದ ಜೈನ ಧರ್ಮಕ್ಕೆ ಸೇರಿದ ಒಟ್ಟು 34 ಗುಹಾಲಯಗಳನ್ನು ಎಲ್ಲೋರಾದಲ್ಲಿ ನಿರ್ಮಾಣ ಅಂತಕ್ಕಂಥದ್ದನ್ನು ಮಾಡಲಾಗಿದೆ. ಇನ್ನು ಎರಡನೆಯ ಸ್ಥಳ ಎಲಿಫೆಂಟಾ. ಇವರ ಕಲೆ ಮತ್ತು ವಾಸ್ತುಶಿಲ್ಪದ ಎರಡನೆಯ ಪ್ರಮುಖವಾದಂತಹ ಕೇಂದ್ರ. ಮುಂಬೈನಿಂದ 6 ಮೈಲಿ ದೂರದಲ್ಲಿರ್ತಕ್ಕಂತಹ, ಮುಂಬೈನಿಂದ 6 ಮೈಲು ದೂರದಲ್ಲಿರ್ತಕ್ಕಂಥ ಒಂದು ದ್ವೀಪ ಪ್ರದೇಶವೇ ಯಾವುದು ಅಂತ ಹೇಳಿದ್ರೆ ಎಲಿಫೆಂಟಾ ಅಂತಕ್ಕಂಥದ್ದು. ಇಲ್ಲಿ ಒಟ್ಟು 7 ಗುಹಾಲಯಗಳು ನಿರ್ಮಿಸಲ್ಪಟ್ಟಿವೆ. ಈ ಎಲಿಫೆಂಟಾವನ್ನ ಹಿಂದೆ ಗೋರವಪುರಿ ಅಂತೇಳಿ ಕರೆಯಲಾಗ್ತದೆ. ಗೋರವಪುರಿ. ಆದರೆ ಇದನ್ನು ಪೋರ್ಚುಗೀಸರು ಅಲ್ಲಿದ್ದಂತಹ ಬೃಹತ್ ಆನೆಗಳನ್ನ ಕಂಡು ಅದನ್ನು ಎಲಿಫೆಂಟಾ ಅಂತ ಕರೆದರು. ಈಗಲೂ ಸಹ ಆ ಗುಹೆಯ ದ್ವೀಪವನ್ನ ಎಲಿಫೆಂಟಾ ಅಂತಲೇ ಕರೆಯಲಾಗುತ್ತದೆ. ಆದರೆ ಅದರ ಪ್ರಾಚೀನ ಹೆಸರು ಯಾವುದು ಅಂತಂದರೆ ಗೋರವಪುರಿ ಅಂತಕ್ಕಂಥದ್ದು. ಇಲ್ಲಿ ಬೃಹತ್ ಆನೆಯನ್ನ ಕಂಡಂತಹ ಪೋರ್ಚುಗೀಸರು ಇದನ್ನು ಎಲಿಫೆಂಟಾ ಅಂತ ಕರೆದರು. ಹಾಗೆಯೇ ಇಂದಿಗೂ ಸಹ ಅದು ಎಲಿಫೆಂಟಾ ಅಂತಲೇ ಕರೆಯಲ್ಪಡ್ತಾ ಇದೆ. ಇಲ್ಲಿರುವ ಗುಹೆಗಳ ಮಧ್ಯದಲ್ಲಿರ್ತಕ್ಕಂಥ ತ್ರಿಮೂರ್ತಿ ಗುಹೆ ಅತ್ಯಂತ ಪ್ರಮುಖವಾದದ್ದಾಗಿದೆ. ತ್ರಿಮೂರ್ತಿ ಗುಹೆ. ತ್ರಿಮೂರ್ತಿಗಳು ಅಂತಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಅವರನ್ನ ಸೃಷ್ಟಿ, ಸ್ಥಿತಿ, ಲಯಕರ್ತರು ಅಂತೇಳಿ ಕರೆಯಲಾಗಿದೆ. ಬ್ರಹ್ಮನನ್ನ ಸೃಷ್ಟಿಕರ್ತ ಎಂದಲೂ, ವಿಷ್ಣುವನ್ನ ಸ್ಥಿತಿಕರ್ತ ಎಂದಲೂ, ಮಹೇಶ್ವರನನ್ನ ಲಯಕರ್ತನೆಂದಲೂ ಹಿಂದೂ ಧರ್ಮದಲ್ಲಿ ಕರೆಯಲಾಗಿದೆ. ಹೀಗೆ ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಸಂಬಂಧಿಸಿದಂಥ ತ್ರಿಮೂರ್ತಿಗಳ ಭವ್ಯವಾದಂಥ ವಿಗ್ರಹವನ್ನು ಈ ತ್ರಿಮೂರ್ತಿ ಗುಹೆಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈ ತ್ರಿಮೂರ್ತಿಗಳ ವಿಗ್ರಹವು 18 ಅಡಿ ಎತ್ತರವಾಗಿದೆ. 18 ಅಡಿ ಎತ್ತರವಾಗಿದೆ ಮತ್ತು ಇದರ ಅಕ್ಕಪಕ್ಕದಲ್ಲಿ ಅರ್ಧ ಕಂಬಗಳು ಅಂತಕ್ಕಂಥವು ಕಂಡುಬರ್ತವೆ.
ಈ ಅರ್ಧ ಕಂಬಗಳ ನಡುವೆ ಈ 18 ಅಡಿ ಎತ್ತರದ ಈ ಏಕಶಿಲಾ ತ್ರಿಮೂರ್ತಿ ವಿಗ್ರಹವನ್ನು ಕೆತ್ತನೆ ಅಂತಕ್ಕನ್ನೋದನ್ನು ಮಾಡಲಾಗಿದೆ. ಇದಲ್ಲದೆ ದ್ವಾರಪಾಲಕರ ವಿಗ್ರಹಗಳು, ಅರ್ಧನಾರೀಶ್ವರನ ವಿಗ್ರಹ, ಶಿವ ಮತ್ತು ಪಾರ್ವತಿಯರ ಉಬ್ಬು ಶಿಲ್ಪಗಳು ನಯನ ಮನೋಹರವಾಗಿ ಕೆತ್ತಲ್ಪಟ್ಟಿವೆ. ಅತ್ಯಂತ ಸುಂದರವಾದಂಥ ರಾಷ್ಟ್ರಕೂಟರ ಕೆತ್ತನೆಗಳು ನಮಗೆ ಈ ಎಲಿಫೆಂಟಾ ಗುಹೆಗಳಲ್ಲಿ ನಮಗೆ ಕಂಡುಬರುತ್ತದೆ. ಇದಲ್ಲದೆ ಚಿತ್ರಕಲೆಗೂ ಸಹ ಇವರು ಪ್ರೋತ್ಸಾಹ ಅಂತಕ್ಕನ್ನೋದನ್ನು ನೀಡಿದ್ದಾರೆ. ಎಲ್ಲೋರಾದ ಗುಹಾಂತರ ದೇವಾಲಯಗಳಲ್ಲಿ ಇವರ ಚಿತ್ರಕಲೆಯನ್ನು ನಾವು ನೋಡಬಹುದಾಗಿದೆ. ಇದಲ್ಲದೆ ಅಜಂತಾದಲ್ಲಿ ಇವರು ಗುಹಾಲಯಗಳನ್ನು ನಿರ್ಮಾಣ ಅಂತಕ್ಕನ್ನೋದನ್ನು ಮಾಡಿದ್ದಾರೆ. ಹೀಗೆ ಎಲ್ಲೋರ, ಎಲಿಫೆಂಟಾ ಮತ್ತು ಅಜಂತ ಇವರ ಪ್ರಮುಖವಾದಂಥ ವಾಸ್ತುಶಿಲ್ಪದ ಕೇಂದ್ರಗಳಾಗಿವೆ. ಇವರ ಚಿತ್ರಕಲೆ, ನಾಲ್ಕನೇದಾಗಿ ಚಿತ್ರಕಲೆ. ಎಲ್ಲೋರಾದ ಗುಹಾಲಯಗಳಲ್ಲಿ ಇವರ ಚಿತ್ರಕಲೆ ಅಂತ ನಮಗೆ ಕಂಡುಬರುತ್ತೆ. ಆದರೆ ಈಗ ಅಳಿದುಳಿದ ಪೇಂಟಿಂಗ್ಸ್ಗಳನ್ನು ಮಾತ್ರ ನಾವು ಎಲ್ಲೋರದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಉಳಿದವುಗಳು ಬಹುತೇಕ ಅಳಿಸಿ ಹೋಗಿವೆ, ನಾಶವಾಗಿವೆ. ಹೀಗೆ ಚಿತ್ರಕಲೆಗೂ ಸಹ ಇವರು ವಿಶೇಷವಾದಂಥ ಪ್ರೋತ್ಸಾಹ ಅಂತಕ್ಕಂಥದ್ದು ನೀಡಿದ್ದು ನಮಗೆ ಕಂಡುಬರುತ್ತದೆ. ಇವುಗಳಲ್ಲದೆ, ಈ ಗುಹಾಲಯಗಳಲ್ಲದೆ ಇವರು ಅನೇಕ ಬಿಡಿಗಲ್ಲಿನ ಸ್ವತಂತ್ರ ದೇವಾಲಯಗಳನ್ನು ನಿರ್ಮಾಣ ಅಂತಕ್ಕನ್ನೋದನ್ನು ಮಾಡಿದ್ದಾರೆ. ಆ ದೇವಾಲಯಗಳು ಮತ್ತು ಆ ದೇವಾಲಯಗಳಿರ್ತಕ್ಕಂಥ ಸ್ಥಳಗಳ ಕುರಿತಾದಂಥ ಮಾಹಿತಿಯನ್ನು ನಾವೀಗ ತಿಳ್ಕೊಳ್ಳೋಣ. ಇನ್ನು ಐದನೇದಾಗಿ ದೇವಾಲಯಗಳ ನಿರ್ಮಾಣ. ದೇವಾಲಯ, ಸ್ವತಂತ್ರ ದೇವಾಲಯಗಳು. ಆ ದೇವಾಲಯಗಳಿರ್ತಕ್ಕಂಥ ಸ್ಥಳ, ಅವುಗಳ ಕುರಿತು ತಿಳ್ಕೊಳ್ಳೋಣ. ಸವಡಿ. ಸವಡಿ ಎಂಬ ಸ್ಥಳದಲ್ಲಿ ಬ್ರಹ್ಮದೇವ ಮತ್ತು ನಾರಾಯಣ ದೇವ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಸವಡಿ ಎಂಬ ಸ್ಥಳದಲ್ಲಿ ಬ್ರಹ್ಮದೇವ ಮತ್ತು ನಾರಾಯಣ ದೇವ ಎಂಬ ದೇವಾಲಯಗಳು ನಿರ್ಮಾಣವಾಗಿವೆ. ಇನ್ನು ಗದಗ ಜಿಲ್ಲೆಯ ರೋಣ. ರೋಣದಲ್ಲಿ ಸೋಮೇಶ್ವರ ದೇವಾಲಯವನ್ನು ನಿರ್ಮಿಸಿದ್ದಾರೆ. ರೋಣದ ಸೋಮೇಶ್ವರ ದೇವಾಲಯ. ಇನ್ನು ಕುಕ್ಕನೂರು. ಕುಕ್ಕನೂರು ಎಂಬ ಸ್ಥಳದಲ್ಲಿ ನವಲಿಂಗೇಶ್ವರ ದೇವಾಲಯವನ್ನು ಕಟ್ಟಿದ್ದಾರೆ. ನವಲಿಂಗೇಶ್ವರ. ಮಾನ್ಯಖೇಟ, ರಾಷ್ಟ್ರಕೂಟರ ರಾಜಧಾನಿಯಾದಂಥ ಮಾನ್ಯಖೇಟದಲ್ಲಿ ಶಿವ, ವಿಷ್ಣು ಮತ್ತು ಜೈನ ಬಸದಿಗಳನ್ನು ನಿರ್ಮಿಸಿದ್ದಾರೆ. ಶೈವ, ವೈಷ್ಣವ ಮತ್ತು ಜೈನ ಮೂರೂ ಧರ್ಮಗಳಿಗೆ ಸಂಬಂಧಿಸಿದಂಥ ದೇವಾಲಯಗಳು ಮಾನ್ಯಖೇಟದಲ್ಲಿ ನಿರ್ಮಾಣವನ್ನು ಹೊಂದಿವೆ. ಇನ್ನು ಸನ್ನತಿ, ಗುಲ್ಬರ್ಗಾ ಜಿಲ್ಲೆಯ ಸನ್ನತಿ. ಆ ಸನ್ನತಿ ಎಂಬ ಸ್ಥಳದಲ್ಲಿ ಚಂದ್ರಲಾಂಬ ಎಂಬ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಇನ್ನು ಬಳ್ಳಾರಿ ಜಿಲ್ಲೆಯ ಸಂಡೂರು. ಆ ಸಂಡೂರಿನ ಪರ್ವತದಲ್ಲಿ ಇವರು ಕುಮಾರಸ್ವಾಮಿ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಇವು ರಾಷ್ಟ್ರಕೂಟರು ನಿರ್ಮಾಣವನ್ನು ಮಾಡಿದಂಥ ಪ್ರಮುಖ ದೇವಾಲಯಗಳಾಗಿವೆ. ಹೀಗೆ ಗುಹಾಲಯಗಳನ್ನು, ದೇವಾಲಯಗಳನ್ನು, ಬಸದಿಗಳನ್ನು ಇವರು ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗೆಯೇ ಕನ್ಹೇರಿ ಎಂಬ ಸ್ಥಳದಲ್ಲಿ ಬೌದ್ಧ ಸ್ಮಾರಕವನ್ನು ಸಹ ಇವರು ನಿರ್ಮಾಣವನ್ನು ಮಾಡಿದ್ದಾರೆ. ಇವಿಷ್ಟು ರಾಷ್ಟ್ರಕೂಟರ ಪ್ರಮುಖ ಸಾಂಸ್ಕೃತಿಕ ಕೊಡುಗೆಗಳು. ಇದರ ಕುರಿತಾಗಿ ನಿಮಗೆ 10 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಅಂತ.
ಆಗ ನೀವು 5 ಪ್ರಮುಖ ಅಂಶಗಳನ್ನು ಕುರಿತು ಬರಿಬೇಕಾಗುತ್ತೆ. ಮೊದಲನೇದು ಧರ್ಮ, ಎರಡನೇದು ಸಾಹಿತ್ಯ, ಮೂರನೇದು ಕಲೆ ಮತ್ತು ವಾಸ್ತುಶಿಲ್ಪ, ನಾಲ್ಕನೇದು ಚಿತ್ರಕಲೆ, ಐದನೇದು ದೇವಾಲಯಗಳು. ಇವೆಲ್ಲವನ್ನು ಬರೆದು ಅವುಗಳಿಗೆ ಸೂಕ್ತವಾದ ವಿವರಣೆಯನ್ನು ನೀವು ನೀಡಬೇಕಾಗುತ್ತೆ. ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಾದಂಥ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ ರಾಷ್ಟ್ರಕೂಟರ ಕೊಡುಗೆಗಳು. ಹಾಗಾಗಿ ನೀವು ಅದನ್ನು ಕುರಿತು ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಮುಂದಿನ ತರಗತಿಯಲ್ಲಿ ನಾವು ಮತ್ತೊಂದು ಅಭ್ಯಾಸವನ್ನು ಮಾಡೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.